ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಮಾನವ ದೇಹದಲ್ಲಿ ಇನ್ಸುಲಿನ್ ಎಲ್ಲಿ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ಯಕೃತ್ತು, ಆಪ್ಷನ್ ಬಿ ಪಿಟ್ಯುಟರಿ ಗ್ರಂಥಿ, ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ. ಮಾನವನ ದೇಹದಲ್ಲಿ ಇನ್ಸುಲಿನ್ ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ಮಾನವರಲ್ಲಿ ಯಾವ ರಕ್ತವನ್ನು ಸಾರ್ವತ್ರಿಕ ರಕ್ತದ ಗುಂಪು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಓ ರಕ್ತದ ಗುಂಪು, ಆಪ್ಷನ್ ಬಿ AB ರಕ್ತದ ಗುಂಪು, ಆಪ್ಷನ್ ಸಿ ಎ ರಕ್ತದ ಗುಂಪು, ಆಪ್ಷನ್ ಡಿ ಬಿ ರಕ್ತದ ಗುಂಪು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ AB. ಮಾನವರಲ್ಲಿ AB ರಕ್ತದ ಗುಂಪನ್ನು ಸಾರ್ವತ್ರಿಕ ರಕ್ತದ ಗುಂಪು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 3. ಮಾನವರಲ್ಲಿ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ರಕ್ತದ ಗುಂಪು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಓ ರಕ್ತದ ಗುಂಪು, ಆಪ್ಷನ್ ಬಿ ಎ ರಕ್ತದ ಗುಂಪು, ಆಪ್ಷನ್ ಸಿ ಬಿ ರಕ್ತದ ಗುಂಪು, ಆಪ್ಷನ್ ಡಿ AB ರಕ್ತದ ಗುಂಪು. ಆಪ್ಷನ್ ಎ ಓ ರಕ್ತದ ಗುಂಪು. ಓ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ರಕ್ತದ ಗುಂಪು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 4. ಮಾನವ ದೇಹದಲ್ಲಿ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ಸಣ್ಣ ಕರಳು, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಯಕೃತ್ತು, ಆಪ್ಷನ್ ಡಿ ದೊಡ್ಡ ಕರಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್ತು. ಮಾನವ ದೇಹದಲ್ಲಿ ಪಿತ್ತರಸವು ಯಕೃತ್ತಿನಲ್ಲಿ ಉತ್ಪತ್ತಿಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 5. ಮಾನವ ದೇಹದಲ್ಲಿ ಜೀರ್ಣಕ್ರಿಯೆಯು ಮುಖ್ಯವಾಗಿ ಎಲ್ಲಿ ನಡೆಯುತ್ತದೆ? ಆಪ್ಷನ್ ಎ ದೊಡ್ಡ ಕರಳು, ಆಪ್ಷನ್ ಬಿ ಸಣ್ಣ ಕರಳು, ಆಪ್ಷನ್ ಸಿ ಯಕೃತ್ತು, ಆಪ್ಷನ್ ಡಿ ಮೂತ್ರಪಿಂಡ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಣ್ಣ ಕರಳು. ಮಾನವ ದೇಹದಲ್ಲಿ ಜೀರ್ಣಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 6. ಮಾನವ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟು? ಆಪ್ಷನ್ ಎ ಶೇಕಡ 80, ಆಪ್ಷನ್ ಬಿ ಶೇಕಡ 75, ಆಪ್ಷನ್ ಸಿ ಶೇಕಡ 87, ಆಪ್ಷನ್ ಡಿ ಶೇಕಡ 56. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶೇಕಡ 80ರಷ್ಟು. ಮಾನವ ದೇಹದಲ್ಲಿ ಶೇಕಡ 80ರಷ್ಟು ನೀರಿನ ಪ್ರಮಾಣವಿರುತ್ತದೆ. ಪ್ರಶ್ನೆ ಸಂಖ್ಯೆ 7. ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಆಪ್ಷನ್ ಎ ಥೈರಾಯ್ಡ್ ಗ್ರಂಥಿ, ಆಪ್ಷನ್ ಬಿ ಪಿಟ್ಯುಟರಿ ಗ್ರಂಥಿ, ಆಪ್ಷನ್ ಸಿ ಯಕೃತ್ತು, ಆಪ್ಷನ್ ಡಿ ಥೈಮಸ್ ಗ್ರಂಥಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಟ್ಯುಟರಿ ಗ್ರಂಥಿ. ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಗ್ರಂಥಿ ಪಿಟ್ಯುಟರಿ ಗ್ರಂಥಿ ಆಗಿದೆ. 8. ಮಾನವ ದೇಹದ ರಕ್ತನಿಧಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಗುಲ್ಮ, ಆಪ್ಷನ್ ಬಿ ಯಕೃತ್ತು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೆದುಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಮ. ಮಾನವ ದೇಹದ ರಕ್ತನಿಧಿ ಎಂದು ಗುಲ್ಮವನ್ನು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 9. ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಎಷ್ಟು? ಆಪ್ಷನ್ ಎ 120/80, ಆಪ್ಷನ್ ಬಿ 150/80, ಆಪ್ಷನ್ ಸಿ 150/90, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 120/80 mmHg ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಆಗಿದೆ. ಸಂಖ್ಯೆ 10. ಮಾನವ ದೇಹದಲ್ಲಿನ ಅತಿದೊಡ್ಡ ಜೀವಕೋಶದ ಹೆಸರೇನು?
ಆಪ್ಷನ್ ಎ ಯಕೃತ್ತು, ಆಪ್ಷನ್ ಬಿ ನರಕೋಶ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಸಣ್ಣ ಕರುಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನರಕೋಶ. ಮಾನವ ದೇಹದಲ್ಲಿನ ಅತಿದೊಡ್ಡ ಜೀವಕೋಶದ ಹೆಸರು ನರಕೋಶವಾಗಿದೆ. ಪ್ರಶ್ನೆ ಸಂಖ್ಯೆ 11. ಮಾನವನ ರಕ್ತದಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಜಿಂಕ್, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಬೆಳ್ಳಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ. ಮಾನವನ ರಕ್ತದಲ್ಲಿ ಕಬ್ಬಿಣದ ಅಂಶವು ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 12. ವೃದ್ಧಾಪ್ಯದಲ್ಲಿ ಯಾವ ಗ್ರಂಥಿಯು ಕಣ್ಮರೆಯಾಗುತ್ತದೆ? ಆಪ್ಷನ್ ಎ ಮೂತ್ರ ಜನಕಾಂಗದ ಗ್ರಂಥಿ, ಆಪ್ಷನ್ ಬಿ ಥೈಮಸ್ ಗ್ರಂಥಿ, ಆಪ್ಷನ್ ಸಿ ಪಿಟ್ಯುಟರಿ ಗ್ರಂಥಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಥೈಮಸ್ ಗ್ರಂಥಿ. ವೃದ್ಧಾಪ್ಯದಲ್ಲಿ ಮಾನವನ ಶರೀರದಲ್ಲಿ ಥೈಮಸ್ ಗ್ರಂಥಿಯು ಕಣ್ಮರೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 13. ಮಾನವ ದೇಹದಲ್ಲಿ ಅತಿದೊಡ್ಡ ಮೂಳೆ ಯಾವುದು? ಆಪ್ಷನ್ ಎ ಸ್ಟ್ಯಾಪ್ಸ್, ಆಪ್ಷನ್ ಸಿ ಎಲುಬು, ಆಪ್ಷನ್ ಸಿ ಟಿಬಿಯಾ ಮೂಳೆ, ಆಪ್ಷನ್ ಡಿ ಕಪಾಲದ ಮೂಳೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎಲುಬು. ಮಾನವ ದೇಹದಲ್ಲಿ ಅತಿದೊಡ್ಡ ಮೂಳೆ ಎಲುಬು ಆಗಿದೆ. ಪ್ರಶ್ನೆ ಸಂಖ್ಯೆ 14. ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಆಪ್ಷನ್ ಎ ಸ್ಟೆಪ್ಪೆಸ್, ಆಪ್ಷನ್ ಬಿ ಎಲುಬು, ಆಪ್ಷನ್ ಸಿ ಟಿಬಿಯಾ ಮೂಳೆ, ಆಪ್ಷನ್ ಡಿ ಕಪಾಲದ ಮೂಳೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟೆಪ್ಪೆಸ್. ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ಸ್ಟೆಪ್ಪೆಸ್ ಆಗಿದೆ. ಇದು ಮನುಷ್ಯನ ಕಿವಿಯಲ್ಲಿರುತ್ತದೆ. ಪ್ರಶ್ನೆ ಸಂಖ್ಯೆ 15. ಮಾನವರಲ್ಲಿ ರಕ್ತದೊತ್ತಡವನ್ನು ಯಾವ ಗ್ರಂಥಿಯು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಆಡ್ರಿನಲ್ ಗ್ರಂಥಿ, ಆಪ್ಷನ್ ಬಿ ಥೈರಾಯ್ಡ್ ಗ್ರಂಥಿ, ಆಪ್ಷನ್ ಸಿ ಥೈಮಸ್ ಗ್ರಂಥಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಡ್ರಿನಲ್ ಗ್ರಂಥಿ. ಮಾನವರಲ್ಲಿ ರಕ್ತದೊತ್ತಡವನ್ನು ಆಡ್ರಿನಲ್ ಗ್ರಂಥಿಯು ನಿಯಂತ್ರಿಸುತ್ತದೆ. ಪ್ರಶ್ನೆ ಸಂಖ್ಯೆ 16. ಮಾನವ ರಕ್ತದ pH ಎಷ್ಟು? ಆಪ್ಷನ್ ಎ 7.4, ಆಪ್ಷನ್ ಬಿ 7.1, ಆಪ್ಷನ್ ಸಿ 5.9, ಆಪ್ಷನ್ ಡಿ 6.5. ಸರಿಯಾದ ಉತ್ತರ ಆಪ್ಷನ್ ಎ 7.4. ಮಾನವ ರಕ್ತದ pH 7.4 ಆಗಿದೆ. ಪ್ರಶ್ನೆ ಸಂಖ್ಯೆ 17. ಮಾನವ ದೇಹದಲ್ಲಿ ಟಿಬಿಯಾ ಎಂಬ ಮೂಳೆ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಕೈಯಲ್ಲಿ, ಆಪ್ಷನ್ ಬಿ ಕಾಲಿನಲ್ಲಿ, ಆಪ್ಷನ್ ಸಿ ತಲೆ ಬುರುಡೆಯಲ್ಲಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲಿನಲ್ಲಿ. ಮಾನವನ ದೇಹದಲ್ಲಿ ಟಿಬಿಯಾ ಎಂಬ ಮೂಳೆ ಕಾಲಿನಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 18. ಮಾನವ ದೇಹದ ಅತಿದೊಡ್ಡ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಯಕೃತ್ತು, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಮೆದುಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು. ಮಾನವನ ದೇಹದ ಅತಿದೊಡ್ಡ ಅಂಗ ಯಕೃತ್ತು ಆಗಿದೆ.